ॐ देवं नारायणं नत्वा सर्वदोषविवर्जितं परिपूर्णं गुरुंश्चां गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। योगी युञ्जीत सततम् आत्मानं रहसि स्थितः एकाकी यतचित्तात्मा निराशीन परिग्रहः शुचौ देशे प्रतिष्ठाप्य स्थिरमासनमात्मनः नात्युच्युतं नातिनीचं चेलाजनकुशोत्तरम्। ಒಂದು ಸಿದ್ಧತೆ ಹೇಗಿರ್ಬೇಕು, ಧ್ಯಾನದ ಸಿದ್ಧತೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳುವ ನಿಟ್ಟಿನಲ್ಲಿ ಅನೇಕ ಮಾತುಗಳು ಬಂದದ್ದನ್ನ ನಾವು ನೋಡಿದ್ವಿ. ಮನಸ್ಸು ಮೊದಲು ದೃಢವಾಗಿರ್ಬೇಕು ಅಂದ್ರೆ ಏಕ ವಸ್ತುವಿನ ಪರಿಚಯ ಇರಬೇಕು. ಚಿತ್ತ ಕೂಡ್ಲೆ ದೇವರನ್ನು ನೆನಪಿಸ್ಕೊಳ್ಳುವುದಿಲ್ಲ. ಅದರಲ್ಲಿ ಸ್ಟೋರೇಜ್ ಇದ್ರೆ ಮಾತ್ರ ಚಿತ್ತ ಬಾಗಿಲನ್ನು ತೆಗೆದು ನೆನಪಿನ ಬುತ್ತಿಯನ್ನ ಎತ್ತಿ ಇಡುತ್ತೆ. ಆದ್ರಿಂದಾಗಿ ಅದು ಸುಲಭಕ್ಕೆ ಕೈಗೆ ಒದಗುವ ಸಂಗತಿ ಅಲ್ಲ. ಆದ್ರಿಂದಾಗಿ ಯಥಚಿತ್ತೇಂದ್ರಿಯ ಕ್ರಿಯ ಅಂತ ಹಿಂದೆ ಅದನ್ನ ಬಿಡಿಸಿ ಹೇಳಿದ್ರು ಕೂಡ ಯೋಗದ ವಿವರಣೆ ಈಗ ಕೊಡುವುದು ಅಂತ ನಾವು ಮಾತಾಡಿದ್ರೆ ಯಾವ ಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ? ಶುಚೌ ದೇಶೆ ಪ್ರತಿಷ್ಠಾಪ್ಯ ಅನ್ನುವಲ್ಲಿ ಕರ್ಮಯೋಗದ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನು ಕರ್ಮಯೋಗದಲ್ಲಿ ಅನೇಕ ಜನರ ಸಂಬಂಧ ಬೇಕು, ಅಥವಾ ಹೊರಗಿನ ಪ್ರಪಂಚದ ಎಚ್ಚರ ಬೇಕು. ಅವನು ಕೂತು ಏನು ಮಾಡ್ಲಿಕ್ಕಾಗಲಿಲ್ಲ. ಕೂತು ಮಾಡ್ತಾ ಇದ್ದಾನೆ ಅಂದ್ರೆ ಇನ್ನೊಂದು ಅವಕಾಶ ಇದೆ, ಹಠಯೋಗ ಅಂತ. ಹಠಯೋಗ ಏನ್ ಮಾಡುತ್ತೆ ಅಂದ್ರೆ ಈಗ ಮೊದಲೇ ರಿಜಿಸ್ಟರ್ ಆದ ಮನಸ್ಸಿನ ಒಳಗಿನ ಭಾವನೆಗಳನ್ನ ಹತ್ತಿಕ್ಕಿ ದೇಹದ ಮೇಲೆ ಇನ್ನಷ್ಟು ಮಮಕಾರ ಬೆಳೆಯುವ ಹಾಗೆ ಮಾಡುತ್ತೆ ಹೊರತು ಹಠಯೋಗಕ್ಕೆ ದೇವರು ಮುಖ್ಯನೇ ಅಲ್ಲ. ಹಠಯೋಗಕ್ಕೆ ಮುಖ್ಯ ನಾನು ನನ್ನ ನಿಯಂತ್ರಣದಲ್ಲಿದ್ದು ನನಗೆ ಬೇಕಿರುವ ಜಗತ್ತಿನ ಸಂಬಂಧವನ್ನ ಗಟ್ಟಿಗೊಳಿಸುವುದು, ಜಗತ್ತಿನಲ್ಲಿ ಸಿಗಬೇಕಾದ ವಸ್ತುವನ್ನ ನಾನು ನನ್ನ ಸ್ವ ಸಾಮರ್ಥ್ಯದಿಂದ ಪಡೆಯುವುದು ಅನ್ನುವುದು ಹುಟ್ಟತ್ತೆ. ದೇಹದ ಮೇಲೆ ಸಿಕ್ಕಾಪಟ್ಟೆ ವ್ಯಾಮೋಹ ಇರುತ್ತೆ. ಆದ್ರಿಂದ ಹಠಯೋಗ ಮಾಡ್ಲಿಕ್ಕೆ ಹೋದಾಗ ದಾರಿ ಕೆಡುವಂಥದ್ದೇನು ಅಂದ್ರೆ ದೇಹ ಮುದಿ ಆಗ್ಬಾರ್ದು, ಅಥವಾ ಅದಕ್ಕೆ ರೋಗ ಬರಬಾರ್ದು, ಸಾವನ್ನೇ ಗೆಲ್ಲಬೇಕು ಅನ್ನುವ ಈ ಎಲ್ಲ ಯೋಚನೆಗಳು ಬರುವುದು ಹಠಯೋಗದಲ್ಲಿ. ಹಠ ಮಾಡ್ತಾನೆ ಹೊರತು ಸಾವಿಗೆ ಅಂದ್ರೆ ಸಾವಿನ ಸತ್ಯವನ್ನು ಸ್ವೀಕಾರ ಮಾಡಿ ಮುಂದುವರಿಯುವುದಲ್ಲ ಅದು. ಹಾಗಾಗಿ ಅದು ಕೂಡ ಬಹಳ ಎಚ್ಚರದಿಂದ ನಾವು ಹಠಯೋಗದ ಬಗ್ಗೆ ಇಲ್ಲಿ ಗಮನಿಸಬೇಕು ಅನ್ನುವ ಮಾತು ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಸುಲಭ ಅಲ್ಲ, ಆದ್ರೆ ಅದರ ಉದ್ದೇಶವು ಕೂಡ 100ಕ್ಕೆ 100 ಬಹಳ ನಮ್ಮನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಬಹಳ ಎಚ್ಚರಿಕೆಯಿಂದ ಅದರ ದಾರಿಯನ್ನು ಹಿಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಹಠಯೋಗದ ಬಗ್ಗೆ ಬಹಳ ಗಂಭೀರವಾಗಿ ಯೋಚಿಸ್ಬೇಕು ನಾವು. ದೇವರ ಸ್ಪರ್ಶವೇ ಇಲ್ಲದೆ ಹೋಗುವ ಸಾಧ್ಯತೆ ಇದೆ. ದೇವರಿದ್ದು ಮಾಡ್ಲಿಕ್ಕಾಗತ್ತೆ, ಆದ್ರೆ ದೇವರಿದ್ದು ಮಾಡಿದ್ರೆ ಹಠ ಮಾಡಬೇಕಾದ್ದಿಲ್ಲ. ಅದು ಸಹಜ ಯೋಗ. ಭಗವಂತನ ಎಚ್ಚರ ಇದ್ರೆ ಅದು ಸಹಜ ಯೋಗ. ದೇವರ ಎಚ್ಚರ ತಪ್ಪಿದ್ರೆ ಅದು ಹಠಯೋಗ. ಅದು ಭೋಗವೇ ಅದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಸಾಧನೆಗೆ ಈ ಶರೀರದಲ್ಲಿ ಏನೇನು ಸಾಧ್ಯವೋ ಅದೆಲ್ಲವನ್ನೂ ಕೂಡ
ಅದು ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಆ ಯೋಚನೆ ಅನ್ನೋದು. ದೇಹ ಮತ್ತು ಬುದ್ಧಿಯ ಮೋಹವನ್ನ ತೊರೆಯುವುದೇ ನಿಜವಾದ ಶುದ್ಧಿ. ಭಗವಂತನ ನಿರಂತರವಾದ ಧ್ಯಾನ ರೂಪದಿಂದ ಮಾತ್ರ ಶುದ್ಧಿಂ ಬುದ್ಧೇ ವಿದಧ್ಯಾತ್ ಅಂತ ವಿಷ್ಣು ತೀರ್ಥರು ಕೇಳಿದ ತ್ರಿವಿಕ್ರಮ ಪಂಡಿತರು ಕೇಳಿದ ಹಾಗೆ ಆತ್ಮ ಸಾಕ್ಷಾತ್ಕಾರದ ಯೋಗ ಅನ್ನುವುದಕ್ಕೆ ಕಾರಣವಾಗಿ ಅನೇಕ ವಿಷಯ. ಆದ್ರೆ ಅದೇ ಪರಮ ಯೋಗನೂ ಅಲ್ಲ. ಆತ್ಮ ಸಾಕ್ಷಾತ್ಕಾರದ ರೂಪದ ಬಗ್ಗೆ ಮಾತ್ರ ಗಮನ ಹರಿಸುವುದು ಕೂಡ ಅದು ನಿಂತು ಬಿಟ್ರೆ ನಾನೇ ಎಲ್ಲ ಅನ್ನೋ ಭ್ರಮೆ ಬರ್ಲಿಕ್ಕೂ ಸಾಧ್ಯತೆ ಇದೆ. ಆದ್ರಿಂದಾಗಿ ಗುಣಪೂರ್ಣನಾದ ಜ್ಞಾನಾನಂದಮಯನಾದ ಭಗವಂತನ ನಿರಂತರವಾದ ಎಚ್ಚರವೇ ತಿಳಿವೇ ಅದು ಧ್ಯಾನ ಅಂತ ಅನ್ಸುತ್ತೆ, ಅಥವಾ ಯೋಗ ಅಂತ ಅನ್ಸುತ್ತೆ. ಸಾಧನೆ ಮುಂದುವರಿದಾಗ ಮಾತ್ರ ಅವನು ಯೋಗಾರೂಢನಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದಾಗಿನೇ ಕರ್ಮಯೋಗವೂ ಅಲ್ಲ. ಅಂದ್ರೆ ಇಲ್ಲಿ ಕರ್ಮಯೋಗ ಆಗುತ್ತೆ. ಈಗ ಹೇಳ್ತಾ ಇರುವ ಮಾತಿನ ಬಗ್ಗೆ ಮಾತ್ರ ನಾವು ಎಚ್ಚರದಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ಮಾತು ಹೇಳಿದ್ದು. ಕರ್ಮವೂ ಒಂದು ಯೋಗ, ಭಕ್ತಿಯೂ ಒಂದು ಯೋಗ, ಧ್ಯಾನವೂ ಒಂದು ಯೋಗ. ಆದ್ರೆ ಯೋಗದ ಪರಮೋದ್ದೇಶ ಕರ್ಮಯೋಗವೂ ಕೂಡ ಭಗವಂತನ ನಿರಂತರ ಸ್ಮರಣೆಗಾಗಿ ಅದು ಅಪಹರಿಸಬೇಕು, ಆ ಸಂಬಂಧ ಗಟ್ಟಿಗೊಳ್ಬೇಕು. ಅದು ಬಿಟ್ಟು ಕರ್ಮ ಮಾಡುವುದೇ ಸಾಧನೆ, ಕೇವಲ ಮನಸ್ಸನ್ನು ನಿಗ್ರಹಿಸಿ ಇಂದ್ರಿಯ ನಿಗ್ರಹ ಸಂಪಾದಿಸುವುದೇ ಸಾಧನೆ ಅನ್ನುವ ದಡ್ಡ ಪ್ರವೃತ್ತಿಗೆ ಬರಬಾರದು, ಎಚ್ಚರ ಇರಬೇಕು. ಹಾಗಾಗಿ ಅತ್ಯಂತ ಶಿಸ್ತು, ಸಂಯಮ ಇತ್ಯಾದಿಗಳನ್ನ ಮಾಡುವಾಗಲೂ ಅದರ ಉದ್ದೇಶ ದೂರದ್ದಿಲ್ಲದೆ ಹೋದ್ರೆ ಅದು ಕೇವಲ ದೇಹದ ದಂಡನೆ ಆಗತ್ತೆ ಹೊರತು ನಿಜವಾದ ಫಲವನ್ನ ಕೊಡುವಲ್ಲಿ ಸೋಲುತ್ತೆ. ಇದು ನಮ್ಗೆ ಇರ್ಬೇಕಾದ ಎಚ್ಚರ ಅನ್ನೋದನ್ನು ಮತ್ತೆ ನೆನಪಿಸಿಕೊಳ್ತಾ ಕೊಟ್ಟು, ಹಾಗಾದ್ರೆ ನಿರ್ಮಲವಾದ ಸಾತ್ವಿಕವಾದ ಪ್ರಭಾವವುಳ್ಳ ದೇಶೆ ಪರಿಸರದಲ್ಲಿ ಸ್ಥಿರಂ ನಿಶ್ಚಿತವಾದ ನಾತಿ ಉಚ್ಛ್ರಿತಂ ಅತ್ಯಂತ ಉಬ್ಬುವಲ್ಲದ, ನಾತಿ ನೀಚಂ ತಗ್ಗುವಲ್ಲದ, ಚೈಲ ಅಜಿನ ಕುಶೋತ್ತರಂ ಪೀಠದ ಮೇಲೆ ದರ್ಭೆ ಮೇಲೆ ಕೃಷ್ಣಾಜಿನ ಆದ್ಮೇಲೆ ಮೆತ್ತಗಿನ ಸೆಣಬು, ನಾರು, ರೇಷ್ಮೆ ತರದ, ಅಥವಾ ಕೊನೆಗೆ ಹತ್ತಿದಾದ್ರೂ ಆಗುತ್ತೆ, ಆದ್ರೆ ಅದು ಶುದ್ಧ ಒಗದದ್ದಿರ್ಬೇಕು. 10 ದಿವಸ ಆದ್ರೂ ಅದನ್ನೇ ಹಾಕೊಂಡು ತಿರುಗುವಂತದ್ದಾಗಿರ್ಬಾರ್ದು. ಅಂತಹ ಬಟ್ಟೆಯನ್ನ ಹಾಕಿ ಆತ್ಮನ, ಅದು ತನ್ನದೇ ಬಟ್ಟೆ ಆಗಿರ್ಬೇಕು. ಯಾರ್ಯಾರ್ದೋ ಮನೆ, ಯಾರ್ಯಾರ್ದೋ ಆಸನ, ಯಾರ್ಯಾರ್ದೋ, ಅದರಲ್ಲಿ ಆದಷ್ಟು ಆ ಸಂಪರ್ಕವನ್ನು ಬಿಡಬೇಕು. ನೆಲೆಗೊಳಿಸಿ ತತ್ರ ಆಸನೆ ಉಪವಿಶ್ಯ ಕುಳಿತು ಭಗವಂತನಲ್ಲಿ, ಪರಮಾತ್ಮನಲ್ಲಿ ಏಕಾಗ್ರಂ ಒಂದು ಮುಖವಾದ ಮನಃ ಬಗೆಯನ್ನು ಕೃತ್ವ ಜೊತೆಗೂಡಿಸಿ ಯಥಚಿತ್ತೇಂದ್ರಿಯ ಕ್ರಿಯ, ಹಳೆ ಬೇಡವಾದ ನೆನಪುಗಳು, ಅಸಂಬದ್ಧ ಪ್ರಲಾಪಗಳು, ಇಂದ್ರಿಯಗಳ ಆಸೆಗಳು ಎಲ್ಲವನ್ನು ಬಿಟ್ಟು ಎಲ್ಲಾ ಮುಖಗಳನ್ನು ಕೂಡ ಭಗವಂತನ ಕಡೆಗೆ ತಿರುಗಿಸಿ ಪ್ರಾಣಾಯಾಮದಿಂದ ಅನ್ನ ಮತ್ತು ಪ್ರಾಣ ಕೋಶಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಹಿಡಿತದಲ್ಲಿರಿಸಿ, ಅದ್ಯಾಕೆ ಆತ್ಮವಿಶುದ್ಧಯೇ ಮತ್ತೆ ಮನಸ್ಸಿನ ಶುದ್ಧಿಯೇ ಪ್ರಧಾನ, ಯೋಗ ಯುಂಜಾತ್ ಈ ರೀತಿ ಕೂತು ಆಸನದಲ್ಲಿ ಯೋಗದ ಭಗವತ್ ಸ್ಮರಣೆಯ ಸಂಬಂಧವನ್ನ ಯುಂಜ್ಯಾತ್ ಆಚರಿಸಬೇಕು. ಸರಿ, ಇದಕ್ಕೆ ಕೈಗೊಳ್ಳಬೇಕಾದ ದಾರಿ ಏನು ಅಥವಾ ಸೂತ್ರ ಏನು
ಅಂತ ಕೇಳಿದ್ರೆ ಅದಕ್ಕೆ ಮುಂದಿನ ಮಾತು ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಕಾಯ ಶಿರಃ ಗ್ರೀವಂ. ಕಾಯಂ, ಕಾಯ ಅಂದ್ರೆ ಶರೀರ, ಬೆನ್ನು, ತಲೆ, ಕುತ್ತಿಗೆ, ಇದು ಸಮಂ. ಕಾಯ ಶಿರೋಗ್ರೀವಂ ಸಮಂ. ನೆಟ್ಟಗೆ ಲಂಬವಾಗಿ ನಿಲ್ಲಿಸಬೇಕು. ಅಚಲಂ, ಅಲ್ಲಾಡಬಾರದು. ಸ್ಥಿರ, ಆಸನವು ಅಲ್ಲಾಡಬಾರದು, ಉಸಿರು ಅಲ್ಲಾಡಬಾರದು, ಗಟ್ಟಿಯಾಗಿ ಕೂತಿರಬೇಕು. ಅಂದ್ರೆ ಕೈಕಾಲೆಲ್ಲ ಮುಷ್ಟಿ ಹಿಡಿದು ಹಿಂಸೆ ಮಾಡ್ಕೊಂಡು ಕೂಡುದು ಅಲ್ಲ. ಅಚಲವಾಗಿರ್ಬೇಕು ಅನ್ನೋದಷ್ಟೇ ಮುಖ್ಯ ಹೊರತು ಏನೋ ನಡುಗುತ್ತಾ ಇರುವನು ತನ್ನ ನಡುಕವನ್ನು ನಿಲ್ಲಿಸ್ಲಿಕ್ಕೋಸ್ಕರ ಏನಾದ್ರೂ ಒಂದು ಹಿಡಿದು ಗಟ್ಟಿ ನಿಲ್ತಾನಲ್ಲ, ಹಾಗೆ ಒತ್ತಿ ಹಿಡಿಯುವ ಪ್ರಸಂಗ ಅಲ್ಲ. ನಲುಗಬಾರದು, ಅಲ್ಲಾಡಬಾರದು. ನಾಸಿಕಾಗ್ರಂ ಸ್ವಂ ಸಂಪ್ರೇಕ್ಷ್ಯ, ತನ್ನ ಮೂಗಿನ ತುದಿಯನ್ನ ನೋಡುತ್ತಾ, ದಿಶಶ್ಚ ಅನವಲೋಕಯನ್, ದಿಕ್ಕುಗಳನ್ನು ನೋಡದೆ, ಯೋಗಂ ಯುಂಜ್ಯಾತ್, ಅಕ್ಕಪಕ್ಕದ ಪ್ರದೇಶಗಳಿಗೆ ಕಣ್ಣು ಹಾಯಲೇಬಾರದು. ಹಾಗೆ ಕೂತಾಗ ಮೂಗಿನ ತುದಿಯನ್ನ ನೋಡುತ್ತಾ ಅತ್ತ ಇತ್ತ ಗಮನ ಕೊಡದೆ ಯೋಗದ ದಾರಿಯಲ್ಲಿ ಗಟ್ಟಿಯಾಗಿ ಕುಳಿತಿರಬೇಕು. ಇಲ್ಲಿ ಆಚಾರ್ಯರ ಮಾತು ವಿಶೇಷವಾಗಿ ಏನಿಲ್ಲ, ಯಾಕಂದ್ರೆ ಸ್ಪಷ್ಟವಾಗಿದೆ. ಮತ್ತೆ ಅದಕ್ಕೇನು ವಿವರಣೆ ಬೇಕಾಗುವ ಸ್ಥಿತಿ ಇಲ್ಲ. ಮುಂದಿನ ಶ್ಲೋಕ ಈ ಶ್ಲೋಕ ಎರಡಕ್ಕೂ ಆಚಾರ್ಯರೇನು ಬರೀಲಿಕ್ಕೆ ಹೋಗ್ಲಿಲ್ಲ. ಬೆನ್ನಿನ ಬುಡದಿಂದ ಹಿಡಿದು ಕುತ್ತಿಗೆಯ ಭಾಗದ ತನಕದ ಶರೀರವನ್ನು ಕಾಯ ಅಥವಾ ಆ ಭಾಗವನ್ನ ಕಾಯ ಶಬ್ದದಿಂದ ಗುರುತಿಸಿದ್ದಾರೆ. ಅಂದ್ರೆ ಮೂಲಾಧಾರದಿಂದ ಹಿಡಿದು ವಿಶುದ್ಧಿಯ ತನಕದ ಎಲ್ಲ ಕೇಂದ್ರಗಳು ಕೂಡ ಬಹಳ ಏನಂತಾರೆ ಸೆನ್ಸಿಬಲ್ ಆಗಿರುತ್ತೆ. ಚೂರು ಜಾರಿ ಏನಾದ್ರೂ ಆದ್ರೆ ಮೂಲಾಧಾರದಿಂದ ನಾಭಿಚಕ್ರಕ್ಕೆ ಬರುವುದರಲ್ಲಿ ಸ್ವಲ್ಪ ಎಡವಟ್ಟಾದ್ರೆ ಮನುಷ್ಯನ ಯೋಚನೆ ಎಲ್ಲೆಲ್ಲೋ ಜಾರಿ ಹೋಗುವ ಸಾಧ್ಯತೆ ಇರುತ್ತೆ. ಭಗವಂತನ ನೆನಪು ಆಗದಷ್ಟು ಅವನನ್ನ ಬೇಡದ ಯೋಚನೆಗಳು, ಬಯಕೆಗಳು ಅವನನ್ನು ಹಿಡಿದಿಡುತ್ತೆ. ಅದನ್ನ ಮೀರಿ ನಿಲ್ಲುವುದಕ್ಕೋಸ್ಕರನೇ ನಾವು ಹೃದಯದ ಮಧ್ಯದಲ್ಲಿ ಭಗವಂತನನ್ನು ಚಿಂತಿಸಿಲ್ಲ. ಅಂದ್ರೆ ಅಷ್ಟು ಕೇಂದ್ರಗಳಿವೆ ಈ ಸ್ಪಿರಿಚುವಲ್ ಸೆಂಟರ್ಸ್ ಅಂತ ಹೇಳುವ ಹಾಗೆ. ಆದ್ರೆ ಅದು ಅಲ್ಲೆಲ್ಲೂ ಕೂಡ ನಮಗೆ ಧ್ಯಾನದ ಪ್ರಕ್ರಿಯೆಯನ್ನು ಹೇಳಲ್ಲ. ಯಾಕಂದ್ರೆ ಅಲ್ಲಿ ಏನು ಸಾಧನೆ ಮಾಡುವುದು ಕಷ್ಟ ಉಳಿದ ಸ್ಥಳಗಳಲ್ಲಿ. ಹಾಗಾಗಿ ತಾಲುವಿನ ತನಕದ ಪ್ರತಿಯೊಂದು ಇಂದ್ರಿಯ ಭಾಗಗಳಲ್ಲೂ ಕೂಡ, ಶಕ್ತಿ ಕೇಂದ್ರಗಳಲ್ಲೂ ಕೂಡ ನಿರಂತರವಾದ ಪ್ರವಾಹ ಹರಿತಾ ಇರುತ್ತೆ. ಅದರಿಂದಾಗಿ ಅದಕ್ಕೆ ಬೆಂಡಾದ್ರೆ ಡಿಸ್ಟರ್ಬ್ ಆಗುತ್ತೆ. ವಸ್ತುತಃ ನಾವು ಬೆಂಡಾದ್ರೂ ಸುಷುಮ್ನ ಬೆಂಡಾಗಲ್ಲ ಅಂತ ಹೇಳುತ್ತೆ ಯೋಗ. ನಾವು ಬೆಂಡಾಗಿ ಕೂತ್ರು ಕೂಡ ಸುಷುಮ್ನ ನೇರನೇ ಇರುತ್ತೆ. ಆದ್ರೆ ನಮ್ಮ ಕಾಂಟ್ಯಾಕ್ಟ್ ತಪ್ಪಿ ಹೋಗುದ್ರಿಂದ ನಾವು ಅದರ ಸೌಖ್ಯವನ್ನು ಅನುಭವಿಸುವುದರಲ್ಲಿ ಸೋಲುತ್ತೇವೆ. ಅದಕ್ಕೆ ನೇರ ಇದ್ದೇ ಗೊತ್ತು. ನಮ್ಮ ದೇಹ ಬೆಂಡಾದ್ರೆ ಅದು ನಮ್ಮ ದೇಹದಿಂದ ಒಂದು ಭಾಗದಲ್ಲಿ ಹೊರಗಿದ್ದ ಹಾಗೆ ಕೆಲಸ ಮಾಡುತ್ತೆ. ನಮ್ಮ ದೇಹಕ್ಕೆ ಪ್ರಭಾವ ಕಮ್ಮಿ ಆಗುತ್ತೆ. ಸಹಸ್ರಾರದ ಅಂದ್ರೆ ನೆತ್ತಿಯ ಮೇಲೆ 10 ಅಂಗುಲದ ಸ್ಥಳದಲ್ಲಿ ಇರುವ ಆ ಚಕ್ರದ ಶಕ್ತಿಪಾತ, ಭಗವಂತನ ಪಾದದ ತಳದಿಂದ ಗಂಗೆಯ ರಸಧಾರೆ ನೆತ್ತಿಯಿಂದ ಮೂಲಾಧಾರದ ತನಕ ಸಹಸ್ರಧಾರವಾಗಿ ಹರಿದು ನಾಡಿಗಳಲ್ಲಿ ಇರುವ ಅರಿವುಗೇಡಿತನದ ಕೊಲಬನ್ನು ಕಳೆದು
ಮನುಷ್ಯನನ್ನ ಅತ್ಯಂತ ಶುದ್ಧೀಕರಿಸಲಿಕ್ಕೋಸ್ಕರನೇ ಪುಣ್ಯ ಪುರುಷ ಧ್ಯಾನ, ಪಾಪ ಪುರುಷ ನಿರಸನ ಅನ್ನುವ ಸಂಗತಿಗಳೆಲ್ಲ ಇವೆ. ಈ ಪಾಪ ಪುರುಷ ನಿರಸನದಲ್ಲಿ ವರ್ಣೋ ಭಗವಾನ್ ಅಂತ ವಾಸುದೇವೋ ಭಗವಾನ್ ಮಚ್ಚರೀರಂ ಅಮೃತ ವೃಷ್ಟ್ಯ ಆಪ್ಲಾವಯತು ಅಂತ ಪ್ರಾರ್ಥಿಸುವುದಿದೆ. ಆದ್ರಿಂದಾಗಿ ನೆಟ್ಟಗೆ ಇರಿಸುವ ಕ್ರಿಯೆಯಿಂದ ಶರೀರಕ್ಕೆ ಅನೇಕ ಪ್ರಾಕೃತಿಕವಾದ ಶಕ್ತಿ, ಸಾಹಜಿಕವಾದ ಶಕ್ತಿಗಳು ಲಭ್ಯವಾಗುವುದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಕತ್ತಿನ ಭಾಗ ವಿಶುದ್ಧಿ, ಹಣೆಯ ಭಾಗ ಆಜ್ಞಾ, ನೆತ್ತಿಯ ಭಾಗ ಸಹಸ್ರಾರ. ಇದಿಷ್ಟಕ್ಕೂ ಏಕ ಸೂತ್ರತೆ ಅನ್ನುವುದು ಹುಟ್ಟಿದಾಗ ಧ್ಯಾನಕ್ಕೆ ಅಣಿಯಾಗುವುದು ಸಾಧ್ಯವಾಗುತ್ತೆ. ಅದಕ್ಕೆ ಸಮಂ ಕಾಯ ಶಿರೋಗ್ರೀವಂ ಅಂತ ಬಿಡಿಸಿ ಹೇಳಿದ್ರು. ಸಮಂ ಅಂತ ಏಕವಚನದಲ್ಲಿ ಹೇಳಿ ಕಾಯ ಶಿರೋಗ್ರೀವಂ, ವಸುತಃ ಕಾಯ ಬೇರೆ, ಶಿರಹ ಬೇರೆ, ಗ್ರೀವ ಅಂದ್ರೆ ಕುತ್ತಿಗೆ. ಮೂರು ಸೇರಿದ್ರೆ ಬಹುವಚನ ಆಗ್ಬೇಕಿತ್ತಲ್ವಾ? ಅಂದ್ರೆ ಇದು ಮೂರೂ ಕೂಡ ಒಂದು ಕಾರ್ಯಕ್ಕಾಗಿ ಒಂದೇ ಲೈನ್ ನಲ್ಲಿ ಇರಬೇಕಾದದ್ದು ಅಂತ ಸೂಚಿಸುವುದೂ ಕೂಡ ಬಹುವಚನದ ಪ್ರಯೋಗವನ್ನು ತೆರೆದು ಏಕವಚನದಲ್ಲಿ ಹೇಳುವ ಮೂಲಕ ಏಕಾಗ್ರತೆಯನ್ನು ಸಂಪಾದಿಸಬೇಕು ಅಂತಾದ್ರೆ ಏಕಮುಖವಾದ ಚಿಂತನೆ ಇರಬೇಕು. ಮನಸ್ಸಿನಲ್ಲಿ, ಕಣ್ಣಿನಲ್ಲಿ, ಮೂಗಿನಲ್ಲಿ, ಬಾಯಿಯಲ್ಲಿ ಎಲ್ಲದರಲ್ಲೂ ಒಂದು ವಿಷಯಕವಾದ ಚಿಂತನೆ ಹರಿಯಬೇಕು ಹೊರತು ಮಧ್ಯದಲ್ಲಿ ಯಾವುದೋ ಒಂದು ಇಂದ್ರಿಯದಿಂದ ಡಿಸ್ಟರ್ಬ್ ಆಯಿತು ಅಂದ್ರೆ ಉಳಿದ ಎಲ್ಲವೂ ಕೂಡ ಬಹಳ ಬೇಗನೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಕಾಯಶ್ಚ ಶಿರಶ್ಚ ಗ್ರೀವಾಚ ಕಾಯ ಶಿರೋ ಗ್ರೀವಂ ಅಂತ ಏಕವಚನದಲ್ಲಿ ಹೇಳಿದ್ದಾಯ್ತು. ಒಂದಾಗಿ ಇರಿಸಬೇಕು ಅಂತ ಅನ್ನೋದಕ್ಕೋಸ್ಕರ ಏಕವಚನದಲ್ಲಿ ಬಂತು ಅಂತನೂ ಒಂದು ಚಿಂತಿಸಿದ್ದಾಯ್ತು. ಆದ್ರೆ ಇಷ್ಟು ನೇರ ಬಂದ್ರು ಚಲನೆ ಆಗುವ ಸಾಧ್ಯತೆಗಳಿರ್ತಾರೆ. ಸ್ವಲ್ಪ ಆದ್ರೂ ಸಾಕಾಯ್ತು ಅಂತನೋ, ಕತ್ತು ಸ್ಟ್ರೈಟೇ ಇದ್ದು ಆಚೆ ಈಚೆ ತಿರುಗುವ ಕತ್ತನ್ನೇ ಎಕ್ಸರ್ಸೈಸ್ ಮಾಡುವಾಗ ಸ್ಟ್ರೈಟೇ ಇರುತ್ತೆ, ಆದ್ರೆ ಎಡಗಡೆ ಬಲಗಡೆ ಹೀಗೆ ತಿರುಗಿಸುವುದಿಲ್ಲ, ಚೂರು ಆಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಅಚಲಂ ಅಂದ್ರು. ಸ್ಟ್ರೈಟ್ ಇರುವುದು ಮಾತ್ರ ಮುಖ್ಯ ಅಲ್ಲ, ಅಲ್ಲಾಡದೆ ಇರುವುದು ಕೂಡ ಮುಖ್ಯ. ಕತ್ತು ನಿಶ್ಚಲವಾಗಿರ್ಬೇಕು, ಆಸನ ಸ್ಥಿರವಾಗಿರ್ಬೇಕು. ಅದಕ್ಕೆ ಸ್ಥಿರ ಅನ್ನು. ಆಸನ ಸ್ಥಿರ ಇದ್ರೆ ಮಾತ್ರ ಈ ಎಲ್ಲ ಇಂದ್ರಿಯಗಳು ನೆಟ್ಟಗೆ ಇರುವುದು ಸಾಧ್ಯ. ಆಸನವೇ ಅಲಾಲ್ ಟೋಪಿ ತರ ಇದ್ರೆ ನಾಯಿ ತಲೆಯ ಮೇಲಿನ ಬುತ್ತಿ ಇದ್ದ ಹಾಗೆ ಅದನ್ನ ಒತ್ತಿ ಹಿಡಿಯುವುದೇ ಕಷ್ಟ ಅನ್ನುವ ದುಸ್ಥಿತಿ ಉಂಟಾದ್ರೆ ಆವಾಗ ಧ್ಯಾನ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಸ್ಥಿರ ಅನ್ನುವ ಶಬ್ದವನ್ನು ಬಳಸಿದ್ರು. ಕಣ್ ತೆಗಿಲೂಬಾರದು, ಕಣ್ಣು ಮುಚ್ಚಲೂಬಾರದು. ಹಾಗೆ ಅರೆಗಣ್ಣಿನಿಂದ ಮೂಗಿನ ತುದಿ ಅಂದ್ರೆ ಹುಬ್ಬಿನ ನಡು, ಹುಬ್ಬಿನ ಮಧ್ಯದ ಭಾಗವನ್ನ ಅರೆಗಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಆಜ್ಞಾಚಕ್ರದ ಜಾಗದಲ್ಲಿ ದೃಷ್ಟಿಯನ್ನ ಹಬ್ಬಿಸುವುದು. ಚಕ್ಷುಶ್ಚೈವಾಂತರೇ ಭ್ರುವೋಹೋ, ಹಿಂದೆ ಈ ಮಾತು ಬಂದಿತ್ತು. ಭ್ರುವೋಹೋ ಅಂದ್ರೆ ಹುಬ್ಬಿನ ಮಧ್ಯದ ಭಾಗದಲ್ಲಿ ಕಣ್ಣನ್ನ ಇರಿಸಬೇಕು. ಹಿಂಗೆ ಅಂದ್ರೆ ಅದೇ ಬೇರೆ ಎಲ್ಲ ಕಡೆಗೆ ಗಮನ ಹೋಗದಂತೆ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುವುದು ಈ ಬಗೆಯ ಪೋಸ್ಚರ್ನಿಂದ. ಅದಕ್ಕೆ ಅವರು ಸಂಪ್ರೇಕ್ಷ್ಯ, ಈಕ್ಷ್ಯ, ಪ್ರೇಕ್ಷ್ಯ, ಸಂಪ್ರೇಕ್ಷ್ಯ, ನೋಡುವಂಥದ್ದು, ಉತ್ತಮವಾದದ್ದನ್ನೇ ನೋಡುವಂಥದ್ದು, ಉತ್ತಮದಲ್ಲಿ ಉತ್ತಮ ನೆನೆಸಿದ ಸಂನಾಮಕನಾದ ಪರಮಾತ್ಮನನ್ನು ನೋಡುವುದೇ ಆಜ್ಞಾಚಕ್ರದ ಕಡೆಗೆ ದೃಷ್ಟಿ ಹಾಯಿಸುವ ಜ್ಞಾನದ ಸ್ಥಿತಿ.
ಭಕ್ತಿಪೂರ್ವಕವಾಗಿ ನೋಡಬೇಕು, ಪರಮಾತ್ಮನನ್ನೇ ನೋಡಬೇಕು. ಅದನ್ನೇ ಸಂಪ್ರೇಕ್ಷ್ಯ ಅನ್ನುವ ಶಬ್ದ ಹೇಳುತ್ತೆ. ಭಕ್ತಿ ಇಲ್ಲದೆ ನೋಡ್ತೇವೆ ಅಂದ್ರೆ ಹಠ ಆಗ್ಬಿಡುತ್ತೆ. ಪರಮಾತ್ಮನನ್ನು ನೋಡದೆ ಇದ್ರೆ ಅದು ಇನ್ನೂ ಅವ್ಯವಸ್ಥೆಮಯ. ಅದರಿಂದಾಗಿ ನಾಸಿಕಾಗ್ರದಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನ ನಾವು ವಿಶ್ವನಾಮಕನಾಗಿ ಪ್ರತಿಯೊಂದು ಚಟುವಟಿಕೆಯನ್ನು ನಮಗೆ ಅದರ ಅರಿವು ಬರುವಂತೆ ಮಾಡುವಂತಹ ದೇವತೆಗಳ ಕಾರ್ಯಭಾರ ಅನ್ನೋದು ಅತ್ಯಂತ ಸುಂದರವಾದ ಸಾಕ್ಷಿ. ಹಾಗಾಗಿ ಎಲ್ಲೆಲ್ಲೋ ಕಣ್ಣು ಹೋಗಬಾರದು. ಅದಕ್ಕೆ ದಿಕ್ಕುಗಳನ್ನು ನೋಡಲೇಬಾರದು ಅಂತ ಹೇಳಿದ್ರು. ಹತ್ತಲ್ಲಾಡಿಸಬಾರದು ಅಂದ್ರೆ ಅದು ದಿಕ್ಕು ನೋಡುದು. ಈಗ ಕೆಲವೊಮ್ಮೆ ಕಣ್ಣೆ ಇಡೀ ನಾವು ಅಲ್ಲಾಡದೆ ಕುತ್ತಿಗೆ ಹಿಂಭಾಗದ ತನಕ ಎರಡೂ ಕಡೆಗಳಲ್ಲಿ, ಹಿಂಭಾಗ ಅಂದ್ರೆ ಪೂರ್ತಿ ಹಿಂಭಾಗ ಅಲ್ಲ, ಬಲಭಾಗದ ಕುತ್ತಿಗೆಯ ಕೊನೆ ಪಾಯಿಂಟ್ ಅಲ್ಲಿ ತನಕ ಕಣ್ಣು ಸುಮ್ಮನೆ ನಿಂತಲ್ಲೇ ನೋಡ್ಲಿಕ್ಕೆ ಅದಕ್ಕೆ ಒಂದು ಸಾಮರ್ಥ್ಯ ಇದೆ. ಹಾಗಾಗಿ ಏನೂ ನೋಡದೆ ಅನ್ನುವ ಶಬ್ದದ ಉದ್ದೇಶವೂ ಕೂಡ ಹೊರಗಿನ ಏನೇ ವಸ್ತು ನೋಡಿದ್ರೆ ಮತ್ತೆ ಡಿಸ್ಟ್ರಾಕ್ಷನ್ ಆಗುವ ಸಾಧ್ಯತೆಗಳು ಹೆಚ್ಚು. ಆ ಕಾರಣಕ್ಕಾಗಿ ಆಕಾಶವನ್ನಾಗ್ಲಿ ದಿಕ್ಕನ್ನಾಗ್ಲಿ ಏನನ್ನೂ ನೋಡದೆ ಕೇವಲ ತಾನು ತಿಳಿದ ಭಗವದ್ ರೂಪದ ಆಧಾರವನ್ನಿಟ್ಟುಕೊಂಡು ಅದನ್ನೇ ಮೂಗಿನ ತುದಿಯಲ್ಲಿ ಇರಿಸುವಂಥದ್ದು. ಅಂದ್ರೆ ಮೂಗು ನೋಡ್ತಾ ಇರುವುದು ಅಂದ್ರೆ ಮೂಗನ್ನೇ ಧ್ಯಾನ ಮಾಡೋದಲ್ಲ. ನನ್ನ ಮೂಗಿನ ಹತ್ರ ಏನಿದೆ 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 ಅಂತ ನೋಡ್ತಾ ಮೈ ಮರೆಯುವುದಲ್ಲ. ಈ ಧ್ಯಾನ ಇವರು ನಾಟ್ಯ ಮಾಡುವವರು ಕಣ್ಣನ್ನ ಮೇಲಕ್ಕೆ ಕರ್ಕೊಂಡು ಹೋಗಿ ಎಡದಿಂದ ಬಲಕ್ಕೆ ಹೀಗೆ ಜಾರಿಸುವ ಪ್ರಕ್ರಿಯೆ ಇದೆ. ಹಾಗಾಗಿ ನಾಸಾಗ್ರನ್ಯಾಸ ಅಂತನ್ನುವಂಥದ್ದೇ ಒಂದು ವಿಶಿಷ್ಟವಾದ ನಾಟ್ಯ ಪ್ರಯೋಗದ ಕಾರ್ಯಭಾರವೂ ಹೌದು. ಆದ್ರೆ ಅಭ್ಯಾಸ ಅದಕ್ಕೆ ಕಷ್ಟ ಇಲ್ಲ. ಅಭ್ಯಾಸ ಆಗೋ ತನಕ ಸ್ವಲ್ಪ ಕಷ್ಟ. ಏನ್ ಅಡ್ಡ ಬಂದರೂ ಕೂಡ ಅನಾಯಾಸವಾಗಿ ಬ್ರೇಕ್ ಇಲ್ಲ ಅಂದ್ರೆ ಅವನಿಗೆ ಅಭ್ಯಾಸ ಇದೆ ಅಂದ್ರೆ ಏನೂ ತೊಂದರೆ ಆಗದಾಗಿ ವಾಹನ ಚಲಾಯಿಸುವ ಹಾಗೆ ದೇವರಲ್ಲಿ ಶರಣಾಗಿ ನಮಗೆ ಏನು ಸರಿ ಕೆಲವು ವಿಷಯದಲ್ಲಿ ಈ ತಿಳಿದಷ್ಟು ವಿಷಯವನ್ನು ಮಾಡಿಯೂ ಗೊತ್ತಿಲ್ಲ ಅಂತಾದಾಗ ಭಗವಂತನೇ ಅದಕ್ಕೊಂದು ದಾರಿ ತೋರುತ್ತಾನೆ. ಏನೂ ಗೊತ್ತಿಲ್ಲ ಹೇಗಪ್ಪ ಅಂತ ಯೋಚಿಸ್ಬೇಕಾದ್ದಿಲ್ಲ. ಪ್ರಯತ್ನ ಪಡಬೇಕು, ತಿಳಿದಷ್ಟು ಮಾಡಬೇಕು. ಹುಬ್ಬಿನ ನಡುವೆ ಭಗವಂತನ ಅತ್ಯಂತ ಸುಂದರವಾದ ದಿಬ್ಬ ಇದೆ. ಅವನೇ ಮಾರ್ಗದರ್ಶನ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ ಅಂತ ವಿಶ್ವಾಸ ಇಟ್ಟು ಮುಂದುವರೆದರೆ ಆ ಸ್ಥಿರವಾದ ಆಸನಕ್ಕೆ ಒಂದೆಡೆ ಬಲವಾಗಿ ನಿಂತ ಮನಸ್ಸಿನ ಏಕಾಗ್ರತೆಗೆ ಭಗವಂತ ಒಲಿತಾನೆ. ಇದು ಕೂತಾಗ ಹೇಗಿರಬೇಕು ಅನ್ನೋದಕ್ಕಾಗಿ ಹೇಳಿದ ಮಾತು. ಪ್ರಶಾಂತಾತ್ಮ ವಿಗತಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ತರ. ಪ್ರಶಾಂತಾತ್ಮ, ಪ್ರಶಾಂತ ಆತ್ಮ ಯಸ್ಯ ಸಹ. ಯಾರ ಆತ್ಮವು ಅತ್ಯಂತ ಶಾಂತವಾಗಿದೆಯೋ ಅವನನ್ನು ಪ್ರಶಾಂತ ಅಂತ ಕರೀತಾರೆ. ಶಾಂತಾತ್ಮ ಅಂತ ಕರಿಬಹುದಿತ್ತು. ಪರಮಾತ್ಮನ ಸ್ಮರಣೆಯಿಂದಾಗಿ ಶಾಂತತೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಪ್ರಶಾಂತ ಶಬ್ದ. ಕಯ ಪ್ರವಿಸಂಭೂಮ, ಶಾಂತ ಪ್ರಶಾಂತ. ವಿಗತಭೀಹಿ, ವಿಗತಾಭೀಹಿ ಯಸ್ಯ ಸಹ. ಪ್ರಶಾಂತಃ ಆತ್ಮ ಯಸ್ಯ ಸಹ. ಸಮಾಧಾನದಿಂದ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟವನು, ಭಯವನ್ನ ತೊರೆದವನು,
ಬ್ರಹ್ಮಚರ್ಯ ವ್ರತವನ್ನು ತೊಟ್ಟವನು ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಂಡು ನನ್ನನ್ನೇ ಬಗೆಯಲ್ಲಿ ಚಿಂತಿಸುತ್ತಾ ಮತ್ಪರಃ ಯುಕ್ತಃ ಆಸೀತ್, ನನ್ನನ್ನೇ ನೆನೆಯುತ್ತಾ ಯುಕ್ತಃ, ಯಾವ ಕೆಲಸ ಮಾಡುವಾಗಲೂ ಭಗವಂತನ ಎಚ್ಚರ, ಅವನಿಗೆ ಎಚ್ಚರ ಸ್ಥಿತಿಯಲ್ಲೂ ಮೂಡಿತು ಅಂದ್ರೆ ಅವನು ಯುಕ್ತನಾಗ್ತಾನೆ. ಆಸೀತ ಅಂದ್ರೆ ಕೂಡಬೇಕು. ಯುಕ್ತಃ ಆಸೀತ. ಮತ್ಪರಃ ಮಚ್ಚಿತ್ತಃ ಮನಸ್ಸಂಯಮ್ಯ. ಚಿತ್ತ ಅಂದಾಗ ಕೆಲವು ನೆನಪಿಲ್ಲದೆ ಏನೋ ಶಿಕ್ಷೆ ಒದಗಿ ಪ್ರಾಣ ಹೋಗುತ್ತೆ. ಅದು ಹಳೆಯ ನೆನಪುಗಳನ್ನೆಲ್ಲ ಜೋಡಿಸಿ ಭಗವಂತನನ್ನ ನೆನೆಯುವುದಕ್ಕೆ ಅವುಗಳೆಲ್ಲವನ್ನು ಪೂರಕವಾಗಿಸಿ ಯೋಚಿಸಿದ್ರೆ ಆವಾಗ ಅವ್ಯವಸ್ಥೆಗಳ ಪಟ್ಟಿಯಲ್ಲಿ ನಾವಿರಲ್ಲ, ನಾವು ದಾಟಿ ಬಂದವರಾಗಿ ನಿಲ್ಲುವ ಸಾಧ್ಯತೆ ಇದೆ. ಹಾಗಾಗಿ ಪ್ರಶಾಂತಾತ್ಮ ಅನ್ನೋದನ್ನೇನು ಯಾಕೆ ಹೇಳಿದ್ರು? ರಾಗದ್ವೇಷಗಳೇ ಮನುಷ್ಯನನ್ನ, ಅದು ತುಂಬಾ ದೊಡ್ಡ ಉಲ್ಲೋಲ ಕಲ್ಲೋಲಗೊಳಿಸುವ ಹೆದ್ದೆರೆ, ಇಡೀ ಪ್ರಪಂಚವನ್ನೇ ಅಲ್ಲಾಡಿಸುವ ತೆರೆ. ಎಲ್ಲೆಡೆಯೂ ಅದರ ಪರಿಹಾರ ಆಗಬೇಕು. ಹಾಗಾಗಿ ನಾವು ಒಳಗಿನಿಂದ ಬಲಿಷ್ಠರಾದ್ರೆ ಹೊರಗಿನಿಂದ ಅದಕ್ಕೆ ಬೇಕಿರುವ ಆಂತರದ ಸ್ಪಷ್ಟವಾಗಿ ಉಂಟಾಗುತ್ತೆ. ಅದಕ್ಕೆ ಮತ್ಪರಃ ಮಚ್ಚಿತ್ತಃ ಮನಸ್ಸಂಯಮ್ಯ ಈ ಪದಗಳನ್ನೆಲ್ಲ ಬಳಸಿದ್ದು ಭಗವಂತನ ಸ್ಪರ್ಶ ಇಲ್ಲದೆ ಹೋದ್ರೆ ಅದಕ್ಕೆ ಯೋಗವೇ ಅಂತ ಹೆಸರಿಲ್ಲ. ಯೋಗ ಅಂದ್ರೆ ಸಂಬಂಧ. ಹಠಯೋಗ ಯಾರ ಸಂಬಂಧ? ಕೇವಲ ಇಂದ್ರಿಯಗಳನ್ನ ಸರಿಪಡಿಸಿಕೊಂಡು ಹೇಗೋ ಬದುಕಿದ್ರೆ ಆಯ್ತು ಅಂತ ಬದುಕುವ ಸಂಬಂಧ. ಆದರೆ ಈ ಸಜ್ಜನನ ವರ್ತನೆಯಲ್ಲಿ ಯಾಕೆ ಇದೆಲ್ಲ ಬೇಕು ಅಂದ್ರೆ ಭಗವಂತ ಬೇಕು ಅನ್ನುವುದಕ್ಕೋಸ್ಕರ. ಹಾಗಾಗಿ ರಾಗದ್ವೇಷಗಳನ್ನ ಮರೆತು ನಿಸ್ಸಂಗಗೊಂಡು ಪ್ರಶಾಂತ ಸಾಗರದಂತೆ, ಸಾಗರ ಸಾಮಾನ್ಯ ಪ್ರಶಾಂತವಾಗಿರಲ್ಲ, ಕೆಲವು ಕಡೆ ಹಾಗೆ ಇರುತ್ತೆ, ಆ ರೀತಿ ನಿಶ್ಚಲವಾದ ಮನಸ್ಸು ಇದ್ದು ಹಳೆಯ ನೆನಪುಗಳನ್ನ ಕೆದಕಿಕೊಳ್ಳದೆ, ಹಳೆಯದೇ ನೆನಪಾಗ್ತಾ ಇದೆ ಅಂದ್ರೆ ನಾವು ತುಂಬಾ ಸೋಲ್ತಾ ಇದೀವಿ, ಆದ್ರೆ ಅದನ್ನ ಹೊರಗೆ ಹಾಕಿಲ್ಲ ಅಂತ ಅರ್ಥ. ಯಾರಿಗೆ ಹಳೆಯದು ನೆನಪಾಗಲ್ಲ ಅಂದ್ರೆ ಅಪರಿಗ್ರಹ ಅಂತ ಒಂದು ಕ್ರಮ ಇದೆ. ನೆನೀತಾ ನೆನೀತಾ ಇದು ನನಗೆ ಬೇಕಿಲ್ಲದ ವಿಷಯ, ಇದರ ಬಗ್ಗೆ ನಾನು ಇನ್ನು ಚಿಂತಿಸ್ಬೇಕಾದ ಅಗತ್ಯ ಎಲ್ಲ, ಚಿಂತಿಸಬಾರದು ಅಂತ ಯಾರು ದೃಢವಾಗಿ ಮೆಸೇಜ್ ಕೊಡ್ತಾನೋ ತನ್ನ ಮನಸ್ಸಿಗೆ, ಅದು ಮತ್ತೆ ನೆನಪಾಗ್ಲಿಕ್ಕೆ ಬರುವುದಿಲ್ಲ. ನಾವು ನೆನಪಾದಾಗಲ್ಲ ಅದನ್ನ ಯಾವತ್ತು ಮರಿಬಾರ್ದು, ಇದನ್ನ ಎಂದಾದ್ರೂ ಮಾತ್ರ ನನಗೆ ತೊಂದರೆ ಆಗುತ್ತೆ, ಇದನ್ನು ಮರೆಯುವುದ್ರಿಂದ ನಾನು ವೀಕ್ ಆಗ್ಬಿಡ್ತೇನೆ, ಇದನ್ನು ಮರೆಯುವುದ್ರಿಂದ ಶತ್ರುಗಳಿಗೆ ನಾನು ಸರೆಂಡರ್ ಆದ ಹಾಗಾಗುತ್ತೆ ಅಂತ ಹೀಗೆ ಯೋಚಿಸಿ 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 ಒಳ್ಳೆದನ್ನ, ಹೊಸದನ್ನ, ಸರಿಯಾದ್ದನ್ನ ಮತ್ತೆ ಹೊಸದನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಜಾಗ ಇಲ್ಲದಷ್ಟು ನಾವು ಅಸೂಯೆ ದ್ವೇಷಗಳಲ್ಲಿ ತೊಡಗಿರುವುದರಿಂದ ನಮ್ಮನ್ನ ಸುಧಾರಿಸ್ಕೊಳ್ಳುವುದು ಕಷ್ಟ ಆಗುತ್ತೆ. ನಾವು ಇನ್ನೊಬ್ಬರಿಗೂ ಅತ್ಯಂತ ಉಪದ್ರವಕಾರಿಗಳಾಗಿಯೇ ನಮ್ಮ ಬದುಕನ್ನ ನಡೆಸ್ತಾ ಇರ್ತೇವೆ. ಆದ್ರೆ ಭಗವಂತನ ಎಚ್ಚರ ಇತ್ತು ಅಂದ್ರೆ ಪ್ರಶಾಂತಾತ್ಮನಾಗ್ತಾನೆ. ಪ್ರಕೃಷ್ಟನಾದ ಅತ್ಯಂತ ಶಾಂತವಾದ ಮನಸ್ಸು ಗಳಿಸಿದವನಾಗಿ ಸಾಧಕ ಅತ್ಯಂತ ಉತ್ತಮವಾದ ಗುರಿಯನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಏನೂ ಯೋಚನೆ ಮಾಡದೆ ಒಂದೇ ವಿಷಯಕ್ಕಾಗಿ ರಾಗದ್ವೇಷಗಳನ್ನು ಮರೆತು ಕೂತಿದ್ದಾನೆ ಅಂದ್ರೆ ಅವನು ಪ್ರಶಾಂತಾತ್ಮ. ಅದಕ್ಕೆ ಕೆಲವೆಲ್ಲ ಜೋಡಿ ಆದ ಅಥವಾ ಜೋಡಣೆಗೊಂಡ ಪದಗಳು ಮಚ್ಚಿತ್ತ, ಇನ್ನೊಂದು ಮತ್ಪರಃ. ಮತ್ಪರಃ ಪ್ರಶಾಂತಾತ್ಮ, ಮಚ್ಚಿತ್ತ ಪ್ರಶಾಂತಾತ್ಮ. ಅದ್ರಲ್ಲಿ ಏನಾಯ್ತು ಅಂದ್ರೆ ಪ್ರಶಾಂತಿ ಅಂತ ಅನ್ನೋದು
ಪರಮಾತ್ಮನಿಂದ ಪಡೆಯಬೇಕಾದ ಶಾಂತಿಯನ್ನ ಬಯಸಿ ಈ ಪ್ರಾರ್ಥನೆ ಇರುವುದು ಅನ್ನುವುದು ಸರಿಯಾಗಿ ವಿವರಣೆಗೊಂಡ್ರೆ ಯೋಗಕ್ಕೆ ಸರಿಯಾದ ಹಾದಿ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಎಂದೂ ಕೋಪಕ್ಕೊಳಗಾಗದೆ, ಎಂದೂ ವ್ಯಾಮೋಹಕ್ಕೆ ಬಲಿಯಾಗದೆ, ಪ್ರಸನ್ನವಾದ ತಿಳಿಯಾದ ಪಾರದರ್ಶಕವಾದ ಮನಸ್ಸಿರುವವನನ್ನ ಒಟ್ಟಿಗೆ ನಾವು ಪ್ರಶಾಂತಾತ್ಮ ಅನ್ನುವ ಶಬ್ದದಿಂದ ಕರೀಬಹುದು. ಭಾವಶುದ್ಧಿ, ಇಂದ್ರಿಯ ಕಾಟದಲ್ಲಿ ಬಲಿಯಾಗದೆ ಮುಂದುವರಿಯುವುದು, ಇದೆಲ್ಲವೂ ಕೂಡ ಪರಮಾತ್ಮನ ಪ್ರೀತಿಗಾಗಿ ಅಂತ ಬಂದ್ರೆ, ಸಂತೆಯಲ್ಲಿದ್ದು ಕೂಡ ಏಕಾಂತವನ್ನು ಅನುಭವಿಸುವ, ಭಾವಶುದ್ಧಿ ಉಳ್ಳವ, ಇಂದ್ರಿಯಗಳ ಕಾಟದಿಂದ ಗೊಂದಲಕ್ಕೆ ಒಳಗಾಗದವ ನಿಜವಾದ ಯುಕ್ತನಾದ ಮನಸ್ಸುಳ್ಳವನಾಗ್ತಾನೆ. ಮನಸ್ಸು ಆ ರೀತಿ ಸಿದ್ಧಗೊಂಡಿದೆ ಅನ್ನುವುದಕ್ಕೆ ಬೇಕಿರುವ ಪರೀಕ್ಷೆಗಳನ್ನು ಕೂಡ ಅಲ್ಲಲ್ಲಿ ನಾವು ಮಾಡಿಕೊಂಡು ನಮ್ಮ ಇನ್ನಷ್ಟು ಹೆಚ್ಚಿನ ಅರಿವಿನ ಕ್ರಿಯೆಗೆ ಅನುಕೂಲ ಮಾಡಿಕೊಡಬೇಕು ಅಂತ ಗೊತ್ತಾಗುತ್ತೆ. ಆಗಿ ಹೋದ ಅಪ್ರಿಯ ಸಂಗತಿಗಳನ್ನ ನೆನಪಿಟ್ಟುಕೊಳ್ಳದೆ ಬಿಟ್ಟು ಬಿಟ್ಟಿದ್ದಾನೆ ಅಂದ್ರೆ ಅವನು ಬಹಳ ಉತ್ತಮವಾದ ದಾರಿಯನ್ನ ಕಾಣ್ತಾನೆ. ಇದನ್ನ ನಾವು 10 ಬಾರಿ ಸ್ಮರಿಸ್ಬೇಕು. ಮತ್ತೆ ಅದು ಹೇಗ್ ಬಿಡುದು ಅಂದ್ರೆ, ಮನಸ್ಸಿನಲ್ಲಿ ಆ ಎಲ್ಲ ಬೇಡದ ವಿಷಯಗಳನ್ನ ನೆನೆದು, ಇದು ನನಗೆ ಬೇಕಿಲ್ಲದ ವಿಷಯ, ಇದು ನನ್ನ ಸಾಧನೆಗೆ ತೊಡಕಾದ ವಿಷಯ, ಇದರಿಂದ ಭಗವಂತನನ್ನು ನಾನು ಯಾವ ಕಾರಣಕ್ಕೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಮೋಸ ಮಾಡಿದ್ದು, ಯಾರೋ ದುಡ್ಡು ತಗೊಂಡು ಸಾಲ ಕೊಡದೇ ಇದ್ದಿದ್ದು, ಯಾರೋ ಆ ದಾರಿಯಲ್ಲಿ ಹೋಗುವಾಗ ನಮ್ಮ ವಸ್ತುವನ್ನ ಕದ್ದದ್ದು, ಅಥವಾ ಯಾರೋ ನಮ್ಮ ಆ ಅಸ್ತಿತ್ವವನ್ನೇ ಪ್ರಶ್ನಿಸಿ ನಮ್ಮನ್ನ ಹೀಗಳೆದದ್ದು, ಏನೇ ಇರ್ಬೋದು, ಯಾವುದೋ ತರದ ಪೆಟ್ಟು, ಯಾವುದೋ ತರದ ಅವಮಾನ, ಯಾವುದೋ ತರದ ಜೀವನದ ನಮ್ಮ ಅಸ್ತಿತ್ವವನ್ನೇ ನಾವು ಹೌದು ನಾನೇ ಎಲ್ಲದಕ್ಕಿಂತ ದೊಡ್ಡವನು ಅನ್ನುವ ಹಾಗೆ ಇದ್ದಾಗ ನಮ್ಮನ್ನ ಕಸದ ಹಾಗೆ ಮಾಡಿರುವ ಸಾಧ್ಯತೆಗಳಿರುತ್ತೆ. ಎಲ್ಲಿಯಾದ್ರೂ ಸರಿ, ಅದು ಕೇವಲ ಆ ದಾರಿಯಲ್ಲೋ, ಮನೆಯಲ್ಲೋ, ಊರಿನಲ್ಲೋ, ಅಥವಾ ಇನ್ನೆಲ್ಲೋ ಉದ್ಯೋಗ ನಡೆಯುವ ಜಾಗದಲ್ಲೋ ಅಲ್ಲ, ಎಲ್ಲಾ ಕಡೆನೂ ಕೂಡ ಬೇಡವಾದದನ್ನ ಮರ್ತು ಬಿಡುವುದರಿಂದ ಆಗ ಅವನು ನಗುಮೊಗದವನಾಗಿ ಸುಖವಾಗಿರ್ತಾನೆ. ಮುಂದೆಯೂ ಎಲ್ಲೇ ಸಿಕ್ಕಿದಾಗ್ಲೂ ಅಂತಹದ್ದೊಂದು ಭಗವಂತನ ಎಚ್ಚರಿಕೆ ಇರುವುದರಿಂದ ನಗು ಅನ್ನೋದು ಸಹಜವಾದ ಸ್ವಭಾವವಾಗಿ ಬಿಡುತ್ತೆ. ಹಾಗಾಗಿ ಭಗವಂತನ ಪ್ರಜ್ಞೆಯಿಂದ ಕೂಡಿದ ಪ್ರಶಾಂತಾತ್ಮನಾದವನು ಮಾತ್ರ ಇಂಥ ಕಾರ್ಯಭಾರವನ್ನ ಋಷಿಗಳಿಗೆ, ಯಾರು ಪುರಂದರಾದಿ ದಾಸರಿಗೆ ದಾರಿಯಲ್ಲಿ ಎಷ್ಟೆಲ್ಲ ಅನರ್ಥಗಳು, ಅವ್ಯವಸ್ಥೆಗಳು ಕಾದಿತ್ತು, ಎಲ್ಲವನ್ನೂ ಕೂಡ ಎದುರಿಸಿಕೊಂಡು ಕಷ್ಟಪಟ್ಟು ಒಬ್ಬೊಬ್ಬರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಅವರಿಗೆ ತಾನು ಹೊರಟ ಸಂಗತಿಯ ವಿವರವನ್ನ ಅರ್ಥ ಆಗುವಂತೆ ಬಿಡಿಸಿ ಹೇಳಿ ತಮ್ಮ ತಮ್ಮ ಕೆಲಸ ಮಾಡ್ತಿರ್ತಾರೆ ಸಾಧಕರಾದವರು. ಆದ್ರಿಂದಾಗಿ ಮಧುರವಾದ ಸಂಗೀತ ಕಿವಿಗೆ ಬಿತ್ತು, ಸುಂದರವಾದ ವಸ್ತು ಕಣ್ಣಿಗೆ ಬಿತ್ತು, ಮನಸ್ಸು ಗಲಿಬಿಲಿಗೊಳ್ತಾ ಇದೆ ಅಂದ್ರೆ ಆಗ ಅವನು ಅಪ್ರಶಾಂತ ಆತ್ಮನಾಗ್ತಾನೆ. ಇದೆಲ್ಲ ಇದ್ದು ಕೂಡ ಅದು ತನಗೆ ಈಗ ಕೂತದ್ದಕ್ಕೆ ಏನ್ ಬೇಕು ಅದು ಬಿಟ್ಟರೆ ಬೇರೆ ಏನು ಕಾಣ್ಲೇಬಾರದು. ಇದು ಬುದ್ಧಿಗೆಡದವನು ಅಂತ ಅರ್ಥ. ವಿದ್ಯೆಯ ಅಹಂಕಾರದಿಂದ ಬುದ್ಧಿಗೆಡದವನು ಪ್ರಶಾಂತ ಆತ್ಮ. ಸರಿ, ಈಗ ಪ್ರಶಾಂತವಾದ ಆತ್ಮ ಅನ್ನೋದ್ರ ಇನ್ನೊಂದು ತಲೆ ಕೆಡಿಸಿಕೊಳ್ಳದೆ ಇರುವುದು ಅನ್ನೋದು ಒಂದು ಕೆಲಸ. ಕೆಲವರು ದ್ವೇಷ ಮಾಡುವುದಿಲ್ಲ ಅಥವಾ ಯಾರನ್ನು ಹಠ ಸಾಧಿಸುವುದಿಲ್ಲ. ಆತ್ಮ ಶಾಂತ ಆಗುವುದು ಅಂದ್ರೆ ಒಂದೋ ತಪ್ಪು ತಿಳುವಳಿಕೆ, ಒಂದೋ ತಪ್ಪು ಸರಿಯೋ ಅಂತ ತಿಳುವಳಿಕೆ, ಇನ್ನೊಂದು ತಿಳಿಯದೇ ಇರುವುದು. ಹೀಗೆ 3 ಸಮಸ್ಯೆಗಳು ಮನುಷ್ಯನನ್ನ ಕಾಡುತ್ತೆ. ಈ 3 ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಿಕ್ಕೋಸ್ಕರ ಪ್ರಶಾಂತಾತ್ಮ ಅನ್ನುವ ಶಬ್ದದಿಂದ ಹೇಳಿದ್ರು. ವಾದ ವಿವಾದದಿಂದ ತಲೆ ಕೆಡಿಸಿಕೊಂಡ್ರೆ ಪರಿಹಾರ ಇಲ್ಲ. ನಾವೇ ಹುಡುಕಿ ಒಂದು ವಿಷಯ ತಗೊಂಡು ತಲೆ ಮೇಲೆ ಚಚ್ಕೊಂಡ್ರೆ ಗೊತ್ತಾಗುದಿಲ್ಲ, ಅದರಿಂದ ಏನು ಉಪಯೋಗ ಇಲ್ಲ.
ಹಾಗಾಗಿ ತತ್ವವಾದದ ನಿಜವಾದ ಎಸೆನ್ಸ್ ಏನು ಅಂತ ತಲೆ ಯಾರು ಕಲಿಸಿಕೊಳ್ತಾ ಇರ್ತಾನೆ ಅವನು ಪ್ರಶಾಂತಾತ್ಮ ವಿಗತ ಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ. ಅಂದ್ರೆ ವೈಷ್ಣವ ಪ್ರಜ್ಞೆ ಜಾಗೃತವಾಗ್ತಾ ನನಗೂ ಭಗವಂತನಿಗೂ ನಡುವೆ ಅಂತರವನ್ನ ತಿಳಿಸ್ಲಿಕ್ಕಾಗದ ಸಂಗತಿ ಎನ್ನುವುದನ್ನು ಒಪ್ಪಿಕೊಂಡು ಅದು ಹೇಗಾಗುತ್ತೆ, ಯಾರು ಮಾಡ್ತಾರೆ, ಇದೆಲ್ಲ ತುಂಬಾ ಪ್ರಶ್ನೆಗೆ ಕಾರಣವಾದ ಸಂಗತಿ. ಸರಿ, ಅಚಲವಾದ ನಿಷ್ಠೆಯಿಂದ ಪ್ರಶಾಂತಾತ್ಮತೆ ಅನ್ನೋದು ಗಟ್ಟಿಯಾಯಿತು ಅನ್ನೋದು ಗೊತ್ತಾಯ್ತು. ಇದ್ರ ಮೇಲೆ ಇನ್ನೂ ಒಂದೆರಡು ಮಾತುಗಳು ಈ ವಿಷಯದಲ್ಲಿ ಯೋಚಿಸಲಿಕ್ಕೆ ಇರುವಂಥದ್ದು. ನಾಳೆ ಮತ್ತೆ ಜೊತೆಗೂಡಿದಾಗ ಈ ಆಂತರ್ಯವನ್ನ ತಿಳಿಯುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.